ವರ್ಕಲಾದಲ್ಲಿ ನಾವು ಜಸ್ಟ್ 500 ರೂಪಾಯಿಗೆ ಸ್ಟೇ ಆಗಿದ್ವಿ ಅಂದರೆ ನಂಬ್ತೀರಾ? ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದಿದೆ ಓಪನ್ ಕಾಮನ್ ಏರಿಯಾ, ಕಿಚನ್ ಕೂಡ ಇದೆ. ಏನು ಸೂಪರ್ ಅಲ್ಲ, ಏನು ಬೇಕಾದ್ರೂ ಕುಕ್ ಮಾಡ್ಕೋಬೋದು. ರೆಫ್ರಿಜರೇಟರ್ ಇದೆ, ವಾಶ್ ಬೇಷನ್ನೇ ನೋಡಿ ಏನು ಚೆನ್ನಾಗಿದೆ ಅಂತ. ಬನ್ನಿ ನಾನು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ನಾವಿದ್ದು 4 ಬೆಡ್ರೂಮ್, ಎಷ್ಟು ಸ್ಪೇಷಿಯಸ್ ಆಗಿದೆ. ಬೆಡ್ ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು. ವಾಶ್ರೂಮ್ ಅಂತೂ ಕೇಳಲೇಬೇಡಿ, ತುಂಬ ಕ್ಲೀನ್ ಆಗಿತ್ತು. ನೈಟ್ ವ್ಯೂ ಅಂತೂ ಸಕ್ಕದಾಗಿತ್ತು. ಮಾತ್ರ ಮಳೆ ಬರ್ತಿತ್ತು. ಎಷ್ಟು ಸ್ಪೇಷಿಯಸ್ ಆಗಿದೆ ಈ ಪ್ರಾಪರ್ಟಿಯೇ. ತುಂಬ ರೂಮ್ಸ್ಗಳಿದೆ. ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಮೇಲೆ ಕೂಡ ನಿಮಗೆ ಪ್ರೈವೇಟ್ ರೂಮ್ಸ್ ಇದೆ, ತುಂಬ ಬೆಡ್ರೂಮ್ಸ್ಗಳಿದೆ. ಇದು ಆ್ಯಕ್ಚುಲಿ ಹೊಸ ಪ್ರಾಪರ್ಟಿ. ಇಲ್ಲಿ ಯಾರೂ ಬುಕ್ ಮಾಡ್ಕೊಂಡಿರಲಿಲ್ಲ. ಸೊ ನಂಗೆ ಒಂದು ಇಡನ್ ಜೆಮ್ಮೆ ಸಿಕ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು 3 ಜನ ಇದ್ದಿದ್ದು. ಈ ನೈಟ್ನಂತೂ ನಾನು ಮರೆಯೋಕ್ಕೆ ಆಗಲ್ಲ. ತುಂಬ ವರ್ಷಗಳಾದಮೇಲೆ ನಮ್ಮ ಅಕ್ಕ, ಮಮ್ಮಿ, ನಾನೆಲ್ಲ ತುಂಬ ಚಿಕ್ಕ ಮಕ್ಳ ಥರ ಗೇಮ್ಸ್ನ ಆಡ್ತಿದ್ವಿ. ಈ ಜಾಗದ ಹೆಸರು ಬಂದುಬಿಟ್ಟು ರೋಮಿಯೋ ಅಂತ. ಹಾಸ್ಟೆಲ್ ಸ್ಟೋರಿ ಅಂತ ಆ್ಯಕ್ಚುಲಿ ವರ್ಕಲಾದಲ್ಲಿ ತುಂಬ ಫೇಮಸ್ ಇದ್ದಾರೆ. ಅವ್ರದ್ದೇ ಇದು ಹೊಸ ಪ್ರಾಪರ್ಟಿ ಇದೆ. ವರ್ಕಲಾದ ಫೇಮಸ್ ಎಲಿಪ್ಯಾಡ್ ಹತ್ರನೇ ಇದೆ. ಪರ್ ಹೆಡ್ಗೆ ಜಸ್ಟ್ 500 ರೂಪೀಸ್ ಕೊಟ್ಟು ನಾವು ಈ ಜಾಗದಲ್ಲಿ ಸ್ಟೇ ಆಗಿದ್ವಿ. ನಾನಂತೂ ನೆಕ್ಸ್ಟ್ ಟೈಮ್ ಈ ಜಾಗನ ಮಿಸ್ ಮಾಡ್ಕೊಂಡು